ಆರ್ಎಸ್ಎಸ್ ಬಿಜೆಪಿ ಮೇಲೆ ಮತ್ತೆ ಮುಗಿಬಿದ್ದ ಖರ್ಗೆಯವರು. ಇನ್ನು ಮಾನವ ಸಂಪನ್ಮೂಲಕ್ಕೆ ತಕ್ಕಂತೆ ಐಟಿ ಕಂಪನಿ ಬರುತ್ತೆ. ಆರ್ಎಸ್ಎಸ್ ಮತ್ತೆ ಬಿಜೆಪಿಯ ಮೇಲೆ ಈಗ ಖರ್ಗೆಯವರು ಮತ್ತೆ ಮುಗಿಬಿದ್ದಿದ್ದಾರೆ. ಮಾನವ ಸಂಪನ್ಮೂಲಕ್ಕೆ ತಕ್ಕಂತೆ ಐಟಿ ಕಂಪನಿ ಬರುತ್ತೆ, ಹೀಗಾಗಿ ಕಲಬುರಗಿಗೆ ಐಟಿ ಕಂಪನಿ ಬರಲು ಸಾಧ್ಯ ಇಲ್ಲ. ಬಿಜೆಪಿಗರಿಗೆ ತಲೆ ಕೆಟ್ಟಿದ್ಯಾ ಅಂತ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಶಿವಮೊಗ್ಗಕ್ಕೆ ಎಷ್ಟು ಕಂಪನಿ ತಂದಿದ್ದೀರಿ? ಯಾಕೆ ಮಲೆನಾಡನ್ನ ಮಲೇಷ್ಯಾ ಮಾಡಿಲ್ಲ ಇವರು? ಯಾಕೆ ಶಿವಮೊಗ್ಗದಲ್ಲಿ ಸಿಂಗಾಪುರ್ ಮಾಡಿಲ್ಲ ಇವರು? ಸಂಘಟನೆ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಕಾನೂನು ವಿರುದ್ಧ ಅಲ್ವಾ? ಇಂತಹ ಸಂಘಟನೆ ನಡೆಸಲು ನನಗ್ ಬಿಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಂಘಟನೆ ಪ್ರಶ್ನೆ ಕೇಳಿದ್ರೆ ಬೇರೆ ಯಾಕೆ ಉತ್ತರ ಕೊಡ್ತಾರೆ? ಅಲ್ಲಿ ಚಿವಟದ್ರೆ ಬಿಜೆಪಿ ಅವರು ಇಲ್ಲಿ ಅಳ್ತಿರ್ತಾರೆ. ಇಡೀ ದೇಶಕ್ಕೆ ಒಂದು ನಿಯಮ, ನಿಮಗೆ ಬೇರೆ ನಿಯಮನ? ಹಾಗಾದ್ರೆ ರಾಷ್ಟ್ರ ಕಟ್ಟುತ್ತಾರಂತೆ. ಏನ್ ರಾಷ್ಟ್ರ ಕಟ್ಟಿದ್ದಾರೆ ಇವರು? ವಿಜಯೇಂದ್ರ ಮಕ್ಕಳನ್ನ ಗಣವೇಶದಲ್ಲಿ ತೋರಿಸಿ ನನಗೆ ಫುಲ್ ಟೈಮ್ ಪ್ರಚಾರಕರಾಗಿ ಇದ್ದಾರಾ? ಫೋಟೋ ಕಳಿಸಿ. ಆರ್ಎಸ್ಎಸ್ ಬಿಜೆಪಿ ಮೇಲೆ ಮತ್ತೆ ಮುಗಿಬಿದ್ದ ಖರ್ಗೆ. ಮಾನವ ಸಂಪನ್ಮೂಲಕ್ಕೆ ತಕ್ಕಂತೆ ಐಟಿ ಕಂಪನಿಗಳು ಬರುತ್ತೆ, ಹೀಗಾಗಿ ಕಲಬುರಗಿಗೆ ಐಟಿ ಕಂಪನಿ ಬರಲು ಸಾಧ್ಯ ಇಲ್ಲ. ಬಿಜೆಪಿಗರಿಗೆ ತಲೆ ಕೆಟ್ಟಿದ್ಯಾ ಅಂತ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ಶಿವಮೊಗ್ಗಕ್ಕೆ ಎಷ್ಟು ಕಂಪನಿ ತಂದಿದ್ದಾರೆ ಹೇಳಿ ಅವರು? ಯಾಕೆ ಮಲೆನಾಡನ್ನ ಮಲೇಷ್ಯಾ ಮಾಡಿಲ್ಲ ಇವರು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ಬರ್ಲಿ ರೀ, ಅಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇವ್ರಿಗೇನು ತಲೆ ಕೆಟ್ಟಿದೇನ್ರಿ? ಆಯ್ತು ರೀ, ಶಿವಮೊಗ್ಗದಲ್ಲಿ ಇವರೆಲ್ಲ ಇದ್ರಲ್ಲ ಮುಖ್ಯಮಂತ್ರಿಗಳು, ಅಲ್ಲಿ ಎಷ್ಟು ಐ ಟಿ ಕಂಪನಿಗಳು ಕರ್ಕೊಂಡು ಹೋಗಿದ್ದಾರೆ ಹೇಳಿ ಇವರು? ಹೇಳಿ ಸ್ವಾಮಿ, ಯಾಕೆ ಏನು ನಿಮ್ಮ ಮಲೆನಾಡನ್ನ ಮಲೇಷ್ಯಾ ಮಾಡಿಲ್ಲ ಇವರು? ಯಾಕೆ ಶಿವಮೊಗ್ಗನ ಸಿಂಗಾಪುರ್ ಮಾಡಿಲ್ಲ ಇವರು? ಇವ್ರಿಗೆ ಏನಾದರೂ ಕಾಮನ್ ಸೆನ್ಸ್ ಇದ್ದರೆ ವಿ ಕ್ಯಾನ್ ಆನ್ಸರ್. ಈಗ ಸಿಮೆಂಟ್ ಕಂಪನಿ ಹೋಗಿ ಶಿವಮೊಗ್ಗ ಬರ್ತದ? ಅಲ್ಲಿ ಲೈಮ್ ಸ್ಟೋನ್ ನಮ್ಮ ಹತ್ರ ಇದೆ, ನಮ್ಮ ಹತ್ರ ಬರ್ತದೆ. ಮಾನವ ಸಂಪನ್ಮೂಲ ತಕ್ಕಂಗೆ ಇಲ್ಲಿ ಬರ್ತದೆ. ಅದಕ್ಕೆ ನಾವು ಗ್ರೋತ್ ಲ್ಯಾಬ್ಸನ್ನು ಮಾಡ್ತಾ ಇರೋದು, ಅದಕ್ಕೆ ನಾವು ಅಲ್ಲಿ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡ್ತಾ ಇರೋದು, ಅದಕ್ಕೆ ನಾವು ಇಂಡೋ ಜರ್ಮನ್ ಸ್ಕಿಲ್ ಟ್ರೈನಿಂಗ್ ಸೆಂಟರ್ ತಂದಿದ್ದು, ಅದಕ್ಕೆ ನಾವು ಅಲ್ಲಿ ESIC ತಂದಿದ್ದು. ಇವ್ರೇನು ಮಾಡಿದ್ದಾರೆ ಹೇಳಿ BJP ಅವರು? 370 ಅದು ಇರೋ KKRDB ದುಡ್ಡನ್ನು ಕೂಡ ಇವ್ರು RSSಗೆ ಕೊಟ್ರಲ್ಲ. ನಂದು ಭಾಳ ಸಿಂಪಲ್ ಪ್ರಶ್ನೆ ಇದೆ. ಒಂದು ಸಂಘಟನೆ ಇದೆ, ನಿಮ್ದಿರ್ಬೋದು ನಂದಿರ್ಬೋದು. ಕಾನೂನು ಪ್ರಕಾರ ಸಂಘಟನೆಗಳು ರಿಜಿಸ್ಟರ್ ಆಗಬೇಕು, ಯಾರು ದೇಣಿಗೆ ಪಡಿತಾ ಇದ್ದಾರೆ ಅಂತ. ದೇಣಿಗೆ ಪಡೆಯುವಂಥ ಸಂಘಟನೆಗಳು ರಿಜಿಸ್ಟರ್ ಆಗಲ್ಲ ಅಂತ ಹೇಳಿದ್ರೆ ಅದು ಕಾನೂನಿನ ತದ್ವಿರುದ್ಧ ಅಲ್ಲ? ನನಗೆ ಬಿಡ್ತಾರಾ ಇಂಥ ಒಂದು ಸಂಘಟನೆ ನಡ್ಸಕ್ಕೆ? ನನಗೆ ಬಿಡ್ತಾರಾ? ನಿಮಗೆ ಬಿಡ್ತಾರಾ? ಹೋಗ್ಲಿ ಬಿಡಿ. ನೀವೇನು ಸಂಬಳ ತೊಗೋತೀರಾ ಅದಕ್ಕೂ ಟ್ಯಾಕ್ಸ್ ತೊಗೋತಾರಲ್ರಿ ಸರ್ಕಾರ. ಮತ್ತು ಇವ್ರ ದೇಣಿಗೆಗೆ ಯಾಕೆ ಯಾರು ಏನು ಕೇಳೋರಿಲ್ಲ, ಹೇಳೋರಿಲ್ಲ? ಆಮೇಲೆ ಇವ್ರು ಏನು ಸಾಧನೆ ಮಾಡಿದಾರೆ ಅಂತ ಇವ್ರಿಗೆ ಇಷ್ಟು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ನಾನು ಕೇಳ್ತಾ ಇರೋದು ಪ್ರಶ್ನೆ ಸಂಘಟನೆಗೆ, ಸಂಘಕ್ಕೆ. ಸಂಘಪ್ಪಕ್ಕೆ ಪ್ರಶ್ನೆ ಕೇಳಿದ್ರೆ ಇಲ್ಲಿ ಯಾಕೆ ಬೇರೆಯವ್ರ ಉತ್ತರ ಕೊಡ್ತಾ ಇದ್ದಾರೆ? ಏನು ಸ್ಪೋಕ್ಸ್ ಪರ್ಸನ್ನ ಇವರು? ಅಲ್ಲಿ ಚಿವುಟಿದ್ರೆ ಇಲ್ಲಿ ಹೇಳ್ತಾ ಇದ್ದಾರಲ್ಲ BJPನವರು. ಆಮೇಲೆ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಇದೆಯಾ ಇಲ್ಲ ಅಷ್ಟೇ ಹೇಳಿ. ಇಲ್ಲ ಅಂದರೆ ಹೇಳ್ಬಿಡಿ, ಇಲ್ಲಪ್ಪ ನಾವು ರಿಜಿಸ್ಟರ್ ಆಗೋದಿಲ್ಲ. ಅದಕ್ಕೆ ಕಾನೂನು ತರ್ತೀವಿ. ಕಾನೂನು ತಂದ್ಮೇಲೆ ರಿಜಿಸ್ಟರ್ ಆಗಿ. ಏನು ಇಡೀ ರಾಜ್ಯಕ್ಕೆ ಒಂದು, ರಾಷ್ಟ್ರಕ್ಕೆ ಒಂದು ನಿಯಮ, ನಿಮಗೊಂದು ನಿಯಮ ಇರೋಕ್ಕೆ ಸಾಧ್ಯ ಆಗುತ್ತಾ? ಏನು ರಾಷ್ಟ್ರ ಕಟ್ತಾರಂತೆ? ಏನು ರಾಷ್ಟ್ರ ಕಟ್ಟಿದ್ದಾರೆ ಸರ್ 100 ವರ್ಷದಲ್ಲಿ ಹೇಳಿ ನನಗೆ. ಒಂದು 10 ಕೆಲಸ ರಾಷ್ಟ್ರಕ್ಕೋಸ್ಕರ ಮಾಡಿದಾರೆ, ಒಂದು 10 ಕೆಲಸ ಸಾಧನೆಗಳು ತೋರಿಸ್ಬಿಡಿ ನನಗೆ. ಇನ್ನೇ ಮಾತಾಡಿದಾರಲ್ಲ, ಬಾಯಿ ಚಪ್ಪಳಿಗೆ ಮಾತಾಡ್ತಾರೆ, ಅವ್ರು ಮಾತಾಡ್ತಾರೆ. ಒಂದು 50 ಫೋಟೋಗ್ರಾಫ್ ತೋರಿಸ್ಬಿಡಿ ಇವರಿಗೆಲ್ಲರೂ ಡ್ರೆಸ್ನಲ್ಲಿ, ಗಣವೇಶದಲ್ಲಿ. ವಿಜೇಂದ್ರ ಅವ್ರ ಮಕ್ಕಳು ಎಲ್ಲಿ ಗಣವೇಶದಲ್ಲಿ ತೋರಿಸ್ಬಿಡಿ ನನಗೆ. ಯಾವಾಗೋ ಒಂದ್ಸರಿ ಅಲ್ಲ, ಫುಲ್ ಟೈಮ್ ಪ್ರಚಾರಕರಾಗ್ರಪ್ಪ ನೀವೆಲ್ಲರೂ ನಿಮ್ಮ ಮಕ್ಳ ಜೊತೆ. ಯಾರು ಬೇಡ ಅಂದಿದ್ದಾರೆ? ಅವಾಗ ನಂಬ್ತೀನಿ ನಾನು. RSS ಚೊಡ್ಡಿ ಹೊತ್ತ ತಕ್ಷಣ ನಿಮ್ಗೆ MLC ಮಾಡ್ತಾರೆ, ಅದೆಲ್ಲ ಮರ್ತೋಗ್ಬಿಟ್ಟಿದ್ದೀರಾ? ಯಾಕೆ ನೀವೆಲ್ಲ ಇವಾಗ RSSಗೆ ಅಂತ ಹೇಳ್ತಾರಲ್ಲ, ನಿಮ್ಮ ಮಕ್ಕಳಿಗೆ ಫಸ್ಟು RSS ಶಾಖೆಗೆ ಕಳಿಸಿದ್ದೀರಾ? ಎಲ್ಲ ನನಗೊಂದು ಅವ್ರು ಹೇಳ್ತಾ ಇದ್ದಾರಲ್ಲ, ದೇಶಭಕ್ತಿಗೆ ದೇಶ ಕಟ್ಟಬೇಕು ಅಂದರೆ ನೀವು 3 ಮಕ್ಕಳು ಹಡಿಬೇಕು ಅಂತ. ಅವ್ರು ಯಾಕೆ ಬ್ರಹ್ಮಚಾರಿಗಳಿದ್ದಾರೆ ಇವರೆಲ್ಲರೂ? ಮತ್ತು ಇವ್ರದೆಲ್ಲ 3 ಮಕ್ಕಳಿದ್ದಾರೆ ನೋಡ್ರಿ BJP ಮಕ್ಕಳು ಎಲ್ಲ ಇರೋದು. ಫಸ್ಟ್ ಆಫ್ ಆಲ್ ಇವ್ರು ಯಾರು ಗೋಮೂತ್ರನೂ ಕುಡಿಯಲ್ಲ, ಗೋಶಾಲೆಗೆ ಹೋಗಲ್ಲ, ಧರ್ಮ ರಕ್ಷಣೆಗೂ ಹಿಡಿಯಲ್ಲ. ಬರೇ ತ್ರಿಶೂಲ್ ದೀಕ್ಷೆ ಕೊಡೋದೇ ಇವ್ರ ಕೆಲಸ ಹೊರತು ಬೇರೆದೇನೂ ಇಲ್ಲ. ಉತ್ತರ ಕೊಡ್ಲಿ ಸ್ವಾಮಿ, ಇದಕ್ಕೆಲ್ಲ ಉತ್ತರ ಕೊಟ್ಟಾಗ ನಾವು ಹೇಳ್ಬೋದು. ಬರ್ಲಿ ರೀ, ಅಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇವ್ರಿಗೇನು ತಲೆ ಕೆಟ್ಟಿದೇನ್ರಿ?